2010 ಔಜು ಪ್ರದೇಶಗಳ ವೆಟ್ಲ್ಯಾಂಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕನ್ನಡದಲ್ಲಿ ಔಜು ಅಂತ ಹೇಳ್ತಾರೆ, ಅಥವಾ ತೇವ ಪ್ರದೇಶಗಳು ಅಂತನೂ. ಸಂರಕ್ಷಣಾ ಮತ್ತು ನಿರ್ವಹಣೆಯ ನಿಯಮಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಇರೋದು. ವೆಟ್ಲ್ಯಾಂಡ್ಸ್ ಕನ್ಸರ್ವೇಷನ್, ಇದರ ಅಡಿಯಲ್ಲಿ ರಾಜ್ಯ ಸರ್ಕಾರಗಳಿಂದ ತೇವಭೂಮಿಗಳ ಗುರುತಿಸುವಿಕೆ, ಗಡಿ ಗುರುತಿಸುವಿಕೆ ಮತ್ತು ಅಧಿಕೃತ ಪದನಾಮವು ಕಡ್ಡಾಯವಾಗಿದೆ. ಅಂದ್ರೆ ಸ್ಟೇಟ್ ಗವರ್ನಮೆಂಟ್ಸು ಕಂಪಲ್ಸರಿಯಾಗಿ ಅವನ್ನ ಗುರುತಿಸ್ಬೇಕು. ಯಾವುದನ್ನ ಅಂದ್ರೆ ವೆಟ್ಲ್ಯಾಂಡ್ಸ್ ಯಾವುದು ಅದನ್ನ ಡಿಮಾರ್ಕ್ ಮಾಡಬೇಕು, ಮತ್ತೆ ಅದರ ಬೌಂಡ್ರೀಸ್ ಹೇಳಬೇಕು, ಮತ್ತು ಅದಕ್ಕೆ ಒಂದು ಅಫಿಷಿಯಲ್ ಡೆಸಿಗ್ನೇಷನ್ ಹೆಸರನ್ನ ಕೊಡಬೇಕು ಅನ್ನೋದು ವೆಟ್ಲ್ಯಾಂಡ್ಸ್ ಕನ್ಸರ್ವೇಷನ್ ರೂಲ್ಸ್ ನಲ್ಲಿ ಹೇಳ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಒಂದು ವರ್ಷದ ನಿಗದಿತ ಅವಧಿಯೊಳಗೆ ಮಾಡಬೇಕು. ಯಾವಾಗ? ರೂಲ್ಸಿನ ಬಂದ ನಂತರ. ಆಪ್ಷನ್ 1 ಸರಿಯಾಗಿದೆ. 1 ವರ್ಷ ಅಲ್ಲ, 2 ವರ್ಷಗಳ ಕಾಲ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಯಾವ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜು, ಗವರ್ಮೆಂಟ್ ಆಫ್ ಇಂಡಿಯಾ. ಗೈಡ್ಲೈನ್ಸ್ ಫಾರ್ ಇಂಪ್ಲಿಮೆಂಟಿಂಗ್ ವೆಟ್ಲ್ಯಾಂಡ್ಸ್ ಕನ್ಸರ್ವೇಷನ್ ಮ್ಯಾನೇಜ್ಮೆಂಟ್ ರೂಲ್ಸ್ 2017ರಲ್ಲಿ ಬಂದಂತದ್ದು. ಇದು 1986ರ ಪರಿಸರ ಸಂರಕ್ಷಣಾ, ನೆನಪಿನಲ್ಲಿ ಇಟ್ಕೋಬೇಕು. ಇದು ವಾಟರ್ ಪೊಲ್ಯೂಷನ್ ಬಗ್ಗೆ ಅಲ್ಲ, ಏರ್ ಪೊಲ್ಯೂಷನ್ ಬಗ್ಗೆ ಅಲ್ಲ. ಪರಿಸರ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಜಾರಿಯಾಗಿರುವಂತದ್ದು ವೆಟ್ಲ್ಯಾಂಡ್ಸ್ ಕನ್ಸರ್ವೇಷನ್. ಇದು ತೇವ ಪ್ರದೇಶಗಳ ಗುರುತಿಸುವಿಕೆ, ಗಡಿ ಗುರುತಿಸುವಿಕೆ ಮತ್ತು ಅಧಿಕೃತ ನಿಗದಿತ ಅವಧಿ 2 ವರ್ಷ. ಓಕೆ, ಸೊ ಮುಂದಿನ ಪ್ರಶ್ನೆ. ಸಾಗರದ ಕಸವನ್ನು ಎದುರಿಸಲು ಕರಾವಳಿ ನಗರಗಳ ಒಕ್ಕೂಟವನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳ್ತಾ ಇದ್ದಾರೆ. ಕೊಯಲ್ಯೂಷನ್ ಫಾರ್ ಕೋಸ್ಟಲ್ ಸಿಟೀಸ್ ಟು ಕಾಂಬ್ಯಾಟ್ ಮರೀನ್ ಲಿಟರ್. ಮರೀನ್ ಲಿಟರ್ ಅಂತ ಹೇಳಿದ್ರೆ ಸಾಗರದ ಕಸ ಅಂತ ಏನ್ ಹೇಳ್ತೀವಿ ಅದು. ಸೊ ಯಾರು ಸ್ಟಾರ್ಟ್ ಮಾಡಿರೋದು? ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ನೀತಿ ಆಯೋಗ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರ, ಅಂತಾರಾಷ್ಟ್ರೀಯ ಸಾಗರ ಸಂಸ್ಥೆ. ಸೊ ಸರಿಯಾದ ಉತ್ತರ ಇದಕ್ಕೆ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ವರ್ಷ ಸ್ಟಾರ್ಟ್ ಮಾಡಿರುವಂತದ್ದು. ಏನಪ್ಪಾ ಅಂತ ಅಂದ್ರೆ, ಸೊ ನೀವು ಇಲ್ಲಿ ನೋಡ್ಬೋದು ಈ ಜಾಲಿಗಳಿದೆ. ಈ ಜಾಲಿಯನ್ನ ನಾವು ಎಸೆದು ಬಿಟ್ಟಾಗ ಅಲ್ಲಿನ ವೈಲ್ಡ್ ಲೈಫ್, ಈ ಜಾಲಿ ಮರೀನ್ ಲಿಟರ್ ಅಂತ ಆಗತ್ತೆ. ಆ ವೈಲ್ಡ್ ಲೈಫ್ ಏನಿರುತ್ತಲ್ಲ, ಮೀನುಗಳು, ಅದಕ್ಕೆಲ್ಲ ಹಾನಿ ಆಗತ್ತೆ. ಅದನ್ನ, ಈ ಜಾಲಿಯನ್ನ ಎಸೆಯೋದನ್ನ ಹೋರಾಡಬೇಕು ಅದರ ಅಗೇನ್ಸ್ಟ್ ಅಂತ. ಸೊ ಯಾರು ಸ್ಟಾರ್ಟ್ ಮಾಡಿರೋದು ಅಂದ್ರೆ CSC. ಯಾವುದು ಅಂದ್ರೆ ದೆಹಲಿ ಮೂಲದ ಲಾಭರಹಿತ ರಿಂದ ಪ್ರಾರಂಭಿಸಲಾಗಿದೆ. ದಟ್ ಈಸ್ ಡೆಲ್ಲಿ ಬೇಸ್ಡ್ ನಾನ್ ಪ್ರಾಫಿಟ್ ಕೋಯಲೇಷನ್ ಟು ಕಾಂಬ್ಯಾಟ್. ಇಡೀ ವರ್ಷದಲ್ಲಿ ಓಕೆ 2.26 ಮಿಲಿಯನ್ ಟನ್ ಲೀಕ್ಡ್ ಇಂಟು ಎಕೋಸಿಸ್ಟಮ್. ಪ್ಲಾಸ್ಟಿಕ್ ವೇಸ್ಟ್ ಎಕೋಸಿಸ್ಟಮ್ ಅಲ್ಲಿ ಹೋಗುವಂತದ್ದು. ಸೊ ಈ ತರದ ಪಾಯಿಂಟ್ಸ್ ಅನ್ನ ನಾವು ಮೇನ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಮಾರ್ಕ್ಸ್ ಹೆಚ್ಚಾಗುತ್ತೆ. 2.26 ಮೆಟ್ರಿಕ್ ಟನ್. ಓಕೆ, ಮುಂದೆ ಹೋಗೋಣ. ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ 1960ರ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ಸ್ಥಾಪಿಸಿತು. ಅನಿಮಲ್ ವೆಲ್ಫೇರ್ ಬೋರ್ಡ್ ಅನ್ನ ಇದು ಸ್ಥಾಪಿಸಿದೆ. ಇದು ಪ್ರಾಣಿಗಳ ಕ್ಲಿನಿಕಲ್ ಪ್ರಯೋಗಗಳನ್ನು ಕಾನೂನುಬದ್ಧಗೊಳಿಸಿತು. ಸೊ ಕ್ಲಿನಿಕಲ್ ಟ್ರಯಲ್ಸ್ ಬಗ್ಗೆ ಬಹಳಷ್ಟು ಡಿಸ್ಕಷನ್ ಇದೆ. ಪ್ರಾಣಿಗಳ ಮೇಲೆ ಕ್ಲಿನಿಕಲ್ ಟ್ರಯಲ್ಸ್ ಮಾಡೋದು ಅದಕ್ಕೆ ಹಿಂಸಾತ್ಮಕನ, ಅದರಿಂದ ನಾವು ಮನುಷ್ಯರು ಉಪಯೋಗ ಪಡ್ಕೊಳ್ಳೋದು ಸರಿಯೇ ಅನ್ನುವ ಒಂದು ಎಥಿಕಲ್ ಕ್ವೆಶ್ಚನ್ ಇದೆ. ಅದನ್ನ ಮಾಡ್ಲಿಲ್ಲ ಅಂದ್ರೆ ಯಾವುದು ಮೆಡಿಕಲ್ ಟ್ರಯಲ್ಸ್ ಮಾಡೋದಕ್ಕಾಗಲ್ಲ ಅಂತ ಹೇಳಿರೋದ್ರಿಂದ ಲೀಗಲೈಸ್ ಮಾಡಿದೆ ಅದನ್ನ ಕ್ಲಿನಿಕಲ್ ಟ್ರಯಲ್ಸು. ಆದರೆ ಅದಕ್ಕೆ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಮತ್ತು ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ವೆಲ್ಫೇರ್ ಬೋರ್ಡ್ ಅನ್ನು ಅದರ ಅಡಿಯಲ್ಲೇ ಸ್ಥಾಪಿಸಿರುವಂತದ್ದು. ಸೊ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಸೆಕ್ಷನ್ 4 ಇದು ಪ್ರಾಣಿ ಕಲ್ಯಾಣ ಸಂಸ್ಥೆಯ ಬಗ್ಗೆ ಸರ್ಕಾರಕ್ಕೆ ಸಲಹೆಗಳನ್ನು ಒದಗಿಸುತ್ತದೆ. ಸರ್ಕಾರ ತಗೋಬಹುದು ಅಥವಾ ಬಿಡಬಹುದು. ಇನ್ನೊಂದು ವಿಷಯ ಏನು ಅಂದ್ರೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಅನ್ನು ದಿವಂಗತ ಶ್ರೀಮತಿ ರುಕ್ಮಿಣಿ ಅರುಂಡಳಿ ಅವರು ಉಸ್ತುವಾರಿಯಲ್ಲಿ ಪ್ರಾರಂಭಿಸಲಾಯಿತು. ಮತ್ತು ಪ್ರಗತಿಗಾಗಿ, ನಾನು ಆಗ್ಲೇ ಹೇಳ್ದಂಗೆ ಅವುಗಳನ್ನ ಹಿಂಸಿಸಬಹುದಾ ಅಂದ್ರೆ ಪ್ರಗತಿಗಾಗಿ ಪ್ರಾಣಿಗಳ ಪ್ರಯೋಗಗಳು, ಹೊಸ ಶಾರೀರಿಕ ಜ್ಞಾನ ಅಥವಾ ರೋಗ ತಡೆಗಟ್ಟುವಿಕೆ, ಜೀವವನ್ನು ಉಳಿಸುವುದು, ಸಂಕಟವನ್ನು ಕಡಿಮೆ ಮಾಡುವುದು ಅಥವಾ ರೋಗಗಳ ವಿರುದ್ಧ ಹೋರಾಡುವಂತದ್ದು ಕಾನೂನು ಬಾಹಿರವಲ್ಲ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ
ಇವೆಲ್ಲವೂ ಮಾಡುವಂತಹ ಕ್ಲಿನಿಕಲ್ ಟ್ರಯಲ್ಸ್ ಅಲೌಡ್ ಇದೆ ಭಾರತದಲ್ಲಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಸ್ಯಾಂಟಿಯಾಗೋ ನೆಟ್ವರ್ಕ್ ಅನ್ನು ಡಿಸೆಂಬರ್ 2019ರಲ್ಲಿ COP29 ನಲ್ಲಿ ಸ್ಥಾಪಿಸಲಾಯಿತು. ಇದು ದುರ್ಬಲ ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು ತಾಂತ್ರಿಕ ನೆರವು, ಜ್ಞಾನ, ಸಂಪನ್ಮೂಲಗಳ ಪೂರೈಕೆದಾರರೊಂದಿಗೆ ಸಂಪರ್ಕಿಸುತ್ತದೆ. ಅಂದ್ರೆ ವಲ್ನರಬಲ್ ಡೆವಲಪಿಂಗ್ ಕಂಟ್ರೀಸ್, ಫಾರ್ ಎಕ್ಸಾಂಪಲ್ ನೈಜೀರಿಯಾ ತಗೊಳ್ಳಿ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ತಗೊಳ್ಳಿ, ಇವುಗಳಿಗೆ ಆಮ್, ಏನು ಡೆವಲಪ್ ಆಗೋ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಮತ್ತು ಎನ್ವಿರಾನ್ಮೆಂಟ್ ಚೇಂಜ್ಗೆ ರಿಲೇಟೆಡ್ ಡೆವಲಪ್ ಆಗೋದಕ್ಕೆ ಹೇಗೆ ಮಾಡಬೇಕು ಅನ್ನೋ ಒಂದು ತಾಂತ್ರಿಕ ನಾಲೆಡ್ಜ್ ಇಲ್ಲದೆ ಇರ್ಬೋದು. ಓಕೆ, ಮತ್ತು ಅವ್ರ ಹತ್ರ ರಿಸೋರ್ಸಸ್ಸು ಇಲ್ಲದೆ ಇರ್ಬೋದು. ಸೊ ಇವರನ್ನು ಮತ್ತು ಈ ರಿಸೋರ್ಸಸ್ ಇರುವವರನ್ನು ಮತ್ತು ತಾಂತ್ರಿಕ ನಾಲೆಜ್ ಅನ್ನ ಕನೆಕ್ಟ್ ಮಾಡಬೇಕು ಅಂತ ಒಂದು ನೆಟ್ವರ್ಕ್, ಆ ನೆಟ್ವರ್ಕ್ ಕ್ರಿಯೇಟ್ ಮಾಡಿರೋದೇ ಸ್ಯಾಂಟಿಯಾಗೋ ನೆಟ್ವರ್ಕ್. ಓಕೆ, ದುರ್ಬಲ ದೇಶಗಳು ಮತ್ತು ಅಭಿವೃದ್ಧಿ ದುರ್ಬಲ ದೇಶಗಳು ಮತ್ತು ಆ ಟೆಕ್ನಿಕಲ್ ಅಸಿಸ್ಟೆನ್ಸ್ ಇರುವಂತಹ ಜಾಗಗಳನ್ನ ಕನೆಕ್ಟ್ ಮಾಡಬೇಕು ಅಂತ. ಸೊ 1 ಸರಿಯಾಗಿದೆ. ಇವರಿಗೆ ಸದುದ್ದೇಶ ಇದೆ, ಇವರಿಗೆ ಅಗತ್ಯ ಇದೆ. ಸೊ ಇವೆರಡನ್ನು ಕನೆಕ್ಟ್ ಮಾಡಬೇಕು ಅಂತ 1 ಸರಿಯಾಗಿದೆ, 2 ಸರಿಯಾಗಿದೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಗುಜರಾತ್ ಭಾರತದಲ್ಲಿ ಅತಿ ದೊಡ್ಡ ಕರಾವಳಿಯನ್ನು ಹೊಂದಿದೆ. ಹೌದು, ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅದರ ದೊಡ್ಡ ಕರಾವಳಿಯ ಕಾರಣ ಇದು ಭಾರತದಲ್ಲಿ ಗಾಳಿ ಸ್ಥಾಪಿಸಿದ ಸಾಮರ್ಥ್ಯವನ್ನು ಮುನ್ನಡೆಸುತ್ತದೆ. ದಟ್ ಈಸ್ ವಿಂಡ್ ಇನ್ಸ್ಟಾಲ್ಡ್ ಕೆಪಾಸಿಟಿಯಲ್ಲಿ ಲಾರ್ಜ್ ಕೋಸ್ಟ್ ಲೈನ್ ಇರೋದ್ರಿಂದ ಆಗಿದೆ ಅಂತ ಹೇಳ್ತಾ ಇದೆ. ಇದು ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್. ಕರಾವಳಿಯಲ್ಲಿ ಗಾಳಿಯಿಂದ ಬರುವಂತಹ ಒಂದು ಶಕ್ತಿ ಏನು ಜನರೇಷನ್ ಇದೆ ಅದು ಹೈ ಇರುತ್ತೆ. ಬಟ್ ಗುಜರಾತ್ ಅಲ್ಲ, ಲಾರ್ಜೆಸ್ಟ್ ಲೀಡಿಂಗ್ ವಿಂಡ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಗುಜರಾತಿನದ್ದಲ್ಲ. ಆಪ್ಷನ್ 1 ಓನ್ಲಿ ಈಸ್ ರೈಟ್ ಆನ್ಸರ್. ಯಾಕೆ ಅಂತ ಕೇಳಿದರೆ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಪ್ರಕಾರ ಅವರೋಹಣ ಕ್ರಮದಲ್ಲಿ ಪವನ ವಿದ್ಯುತ್ ಸ್ಥಾಪಿತ ಸಾಮರ್ಥ್ಯದಲ್ಲಿ ಪ್ರಮುಖ ರಾಜ್ಯಗಳು ಯಾವುದು ಅಂದ್ರೆ ಫಸ್ಟ್ ಬರೋದು ತಮಿಳುನಾಡು, ಸೆಕೆಂಡ್ ಬರುವುದು ಗುಜರಾತ್, ಥರ್ಡ್ ಪೊಸಿಷನ್ ಅಲ್ಲಿ ಕರ್ನಾಟಕ ಇದೆ, 4ನೇಯದಲ್ಲಿ ಮಹಾರಾಷ್ಟ್ರ ಇದೆ. ಸೊ ಇದು ಒಂದು ಹೊಸ ಫ್ಯಾಕ್ಟ್. 3ನೇ ಸ್ಥಾನದಲ್ಲಿ ಕರ್ನಾಟಕ ಇರೋದು. ರೀಸನ್ ಏನು ಅಂದ್ರೆ, ಅಲಾಂಗ್ ವಿತ್ ಕೋಸ್ಟ್ ಅಲ್ಲಿ ಸಹಜವಾಗಿ ಗಾಳಿ ಬಹಳ ಬರುತ್ತೆ. ಹಿಲ್ಸಿನ ಮೇಲೆ ಸ್ಥಾಪಿಸೋದು ಮುಖ್ಯ. ಓಕೆ, ಸೊ ಹಾಗಾಗಿ ಚಿತ್ರವನ್ನು ಕೊಟ್ಟಿರೋದು ಹಿಲ್ಸಿನ ಮೇಲೆಯೂ ವಿಂಡ್ ಎನರ್ಜಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಗುಜರಾತ್ ಅಲ್ಲ, ತಮಿಳುನಾಡು ಫಸ್ಟ್. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಉದ್ಯಾನವನದ ಸುತ್ತಲಿನ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ESZ ಅಂದ್ರೆ ಎಕನಾಮಿಕ್ ಸೆನ್ಸಿಟಿವ್ ಝೋನ್ಸ್ ಅಂತ ಏನ್ ಕರಿತೀವಿ ಎಂದು ಸೂಚಿಸಿದಾಗ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ESZ ನ ಗ್ರಾಮಗಳನ್ನು ಸ್ಥಳಾಂತರಿಸಲಾಗಿದೆ ಮತ್ತು ಎವ್ಯಾಕ್ಯುವೇಟೆಡ್ ಅಂಡ್ ರಿಲೋಕೇಟೆಡ್. ಹೌದು, ಅವರನ್ನ ಇಲ್ಲ. ಯಾಕಂದ್ರೆ SEZ ಎಕನಾಮಿಕಲಿ ಸೆನ್ಸಿಟಿವ್ ಝೋನ್ ಅಂದ್ರೆ ಒಂದು ನ್ಯಾಷನಲ್ ಪಾರ್ಕ್ ಇದೆ ಅಂತ ಇಟ್ಕೊಳ್ಳಿ. ಅದರ ಅರೌಂಡ್ 10 ಕಿಲೋಮೀಟರ್ ರೀಜನ್ ಅನ್ನ ಎಕನಾಮಿಕಲಿ ಸೆನ್ಸಿಟಿವ್ ಝೋನ್ ಅಷ್ಟೇ. ಅದರಲ್ಲಿರೋ ವಿಲೇಜರ್ಸ್ ಅವ್ರು ಬಹಳ ವರ್ಷಗಳು ಅವರ ಹಿಂದಿನ ಜನರೇಷನ್ಸ್ ಎಲ್ಲ ಇರುವಂತದ್ದು. ಸೊ ಆ ಜಾಗ ಅವರದ್ದಾಗಿರತ್ತೆ. ಸೊ 1 ತಪ್ಪಾಗಿದೆ. ಓಕೆ, ಅದನ್ನ ಆ ನೋಟಿಫಿಕೇಶನ್ ಅಲ್ಲಿ ಆ ತರದ್ದು ಯಾವುದು ಇಲ್ಲ. ಸೊ 1 ತಪ್ಪಾದ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಅದು. ಅವರನ್ನು ರೀಲೊಕೇಟ್ ಮಾಡಬಹುದಂತದ್ದು ಅಷ್ಟು ಸುಲಭದ ಮಾತಲ್ಲ. 1 ಅನ್ನು ಕ್ಯಾನ್ಸಲ್ ಮಾಡಬಹುದು ಇಲ್ಲಿ ಮತ್ತು ಇಲ್ಲಿ. ಸೆಕೆಂಡ್, ರಸ್ತೆ ಅಗಲೀಕರಣ ಮತ್ತು ವಾಣಿಜ್ಯ ಗಣಿಗಾರಿಕೆಯನ್ನು ನಿಷೇಧಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಎಕೋ ಸೆನ್ಸಿಟಿವ್ ಝೋನ್ಸ್ ಏನಿದೆ, ಪರಿಸರ ಸೂಕ್ಷ್ಮ ವಲಯಗಳು, ಅವು ಔಟ್ ಆಫ್ ದ ಪಾರ್ಕ್ಸ್ ಇರುವಂತದ್ದು. ಪಾರ್ಕ್ ಒಳಗಡೆ ನಿಷೇಧಿಸಿದೆ, ಆದರೆ ಪಾರ್ಕಿನ ಹೊರಗಡೆ ಏನಿದೆ ಅದನ್ನು ನಿಷೇಧಿಸಿಲ್ಲ. ಓಕೆ, ಅದಕ್ಕೆ ಪರ್ಮಿಷನ್ಸ್ ಬೇಕೇ ಹೊರತು ಕಮರ್ಷಿಯಲ್ ಮೈನಿಂಗ್ ಆಗಲಿ ರೋಡ್ ವೈಡನಿಂಗ್ ಆಗಲಿ ಮಾಡಬಹುದು ಎಕೋ ಸೆನ್ಸಿಟಿವ್ ಝೋನ್ಸ್ ಅಲ್ಲಿ. ಲೋಕಲ್ ಕನ್ಸ್ಟ್ರಕ್ಷನ್ ಈಸ್ ಪರ್ಮಿಟೆಡ್. ಹೌದು, ಕನ್ಸ್ಟ್ರಕ್ಷನ್ ಮಾಡಬಹುದು. 3 ಒಂದೇ ಸರಿಯಾದ ಉತ್ತರ ಇವುಗಳಲ್ಲಿ. ಸೊ ಏನು ಎಕೋ ಸೆನ್ಸಿಟಿವ್ ಝೋನ್ಸ್ ಭಾರತದಲ್ಲಿ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡಬಹುದು ಎಲ್ಲೆಲ್ಲಿದೆ ಅಂದ್ರೆ, ಸುಲ್ತಾನ್ಪುರ್ ನ್ಯಾಷನಲ್ ಬರ್ಡ್ ಸ್ಯಾಂಕ್ಚುರಿಯ ಪಕ್ಕದಲ್ಲಿ, ಓಕ್ಲಾಲ್ ಸ್ಯಾಂಕ್ಚುರಿಯ ಪಕ್ಕದಲ್ಲಿ, ಸುಂದರ್ಬನ್ಸ್ನಲ್ಲಿ. ಕರ್ನಾಟಕದಲ್ಲಿ ಎಲ್ಲಿದೆ ಅಂದ್ರೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಟೈಗರ್ ರಿಸರ್ವ್ನೆಲ್ಲ ಸುತ್ತ ಇರುವಂತದ್ದು ಎಕೋ ಸೆನ್ಸಿಟಿವ್ ಝೋನ್ಸ್. ಓಕೆ, ಪುಲಿಕ್ಯಾಟ್ ನಲ್ಲಿದೆ, ವೆಸ್ಟರ್ನ್ ಘಾಟ್ಸ್ ಮಹಾರಾಷ್ಟ್ರ ಹಾಗೂ ಕರ್ನಾಲ ಬರ್ಡ್ ಸ್ಯಾಂಕ್ಚುರಿ. ಸೊ
ಗ್ರಾಮ ನಿವಾಸಿಗಳ ಸ್ಥಳಾಂತರ ಮತ್ತು ಒಳಗೊಂಡಿಲ್ಲ, ಅವು ಇಲ್ಲ. ಇಸಿಜೆಡ್ ನಲ್ಲಿ ಚಟುವಟಿಕೆಗಳು ಸಾಮಾನ್ಯವಾಗಿ ನಿಯಂತ್ರಿಸಲಾಗಿದೆ, ನಿಷೇಧಿಸಲಾಗಿಲ್ಲ. ಓಕೆ, ಸೊ ಇದು ಇಸ್ ನಾಟ್ ಪ್ರಾಹಿಬಿಟೆಡ್. ಮತ್ತು ಸಂರಕ್ಷಿತ ಪ್ರದೇಶಗಳ ಗಡಿ ಅಥವಾ ಇಎಸ್ಝೆಡ್ ವ್ಯಾಪ್ತಿಯಿಂದ 1 ಕಿಲೋಮೀಟರ್ ಒಳಗೆ ಯಾವುದೇ ಹೊಸ ವಾಣಿಜ್ಯ ನಿರ್ಮಾಣವನ್ನು ಅನುಮತಿಸುವುದಿಲ್ಲ. ಸೊ ಯಾವುದು ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಇದೆ 1 ಕಿಲೋಮೀಟರ್ ಇಎಸ್ಝೆಡ್ ಇನ ಎಕ್ಸ್ಟೆಂಟಿನ ಬಗ್ಗೆ. ಸೊ ನಾನು 10 ಅಂತ ಹೇಳಿದೆ, ಅದು 1 ಕಿಲೋಮೀಟರ್. ಲೋಕಲ್ ಪೀಪಲ್ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು, ಯಾವುದೇ ರೆಸ್ಟ್ರಿಕ್ಷನ್ ಅವರಿಗೆ ಇರೋದಿಲ್ಲ.